ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ರಿಂದ 50 ಲಕ್ಷ ಮರಾಠ ಬಾಂಧವರಿದ್ದಾರೆ. ಹಲವು ವರ್ಷಗಳಿಂದ ಇಲ್ಲಿಯ ಮರಾಠಿಗರು ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಮರಾಠಿಗರ ಒಗ್ಗಟ್ಟಿನ ಲಾಭ ರಾಜಕೀಯ ಪಕ್ಷಗಳು ಬಳಸಿಕೊಳ್ತಾ ಇದ್ದಾರೆ ವಿನಃ ಮರಾಠಿಗರಿಗೆ ಇದರಿಂದ ಯಾವುದೇ ರೀತಿಯ ಲಾಭವಾಗ್ತಾ ಇಲ್ಲ. ಮರಾಠ ಸಮುದಾಯವನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಹೊರತು ಮರಾಠಿಗರ ಮೀಸಲಾತಿ ಸೇರಿ ವಿವಿಧ ಬೇಡಿಕೆ ಈಡೇರುತ್ತಿಲ್ಲ ಎಂದು ಮರಾಠ ಸಮಾಜದ ಹೋರಾಟಗಾರ ಮನೋಜ್ ಜರಂಗೆ ಪಾಟೀಲ್ ಆತಂಕವನ್ನು ವ್ಯಕ್ತಪಡಿಸಿದರು. ಬಾಲ್ಕಿ ಪಟ್ಟಣದ ಹೊರವಲಯದ ಹುಮ್ನಾಬಾದ್ ರಸ್ತೆಯ ಪ್ರಯಾಗ ಫಂಕ್ಷನ್ ಹಾಲ್ನ ಸಮೀಪದ ಬಯಲು ಪ್ರದೇಶದಲ್ಲಿ ಸಕಲ ಮರಾಠ ಸಮಾಜ ವತಿಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಮರಾಠ ಸಮಾಜದ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಕುರಿತಂತೆ ಪದ್ಮಾಕರ ಪಾಟೀಲ್ ಅವರು ಕೂಡ ಮಾತನಾಡಿ, ಬೀದರ್ನಲ್ಲಿ ದಿನಾಂಕ ಏಪ್ರಿಲ್ 12ರಂದು ನಡೆಯುವ ಸಭೆಯಲ್ಲಿ ಮರಾಠ ಸಮಾಜದ ಜನರನ್ನು ಸೇರಿಸಿ ಮುಂದಿನ ರಾಜಕೀಯ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ. ಮರಾಠ ಸಮಾಜ ಶಿಕ್ಷಣ, ಕೃಷಿ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ತೀರಾ ಹಿಂದುಳಿದಿದೆ. ನಮ್ಮ ಸಮುದಾಯವನ್ನು ಎಲ್ಲರೂ ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ. ಆದರೆ ಮೀಸಲಾತಿ ಸೇರಿ ನ್ಯಾಯಯುತ ವಿವಿಧ ಬೇಡಿಕೆ ಈಡೇರಿಸುತ್ತಿಲ್ಲ. ಹೀಗಾಗಿ ಮರಾಠ ಸಮುದಾಯದ ಎಲ್ಲಾ ಜನರು ಒಂದಾಗಿ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಬೆಂಗಳೂರು ಗೋಸಾಯಿ ಮಹಾಸಂಸ್ಥಾನ ಮಠದ ಮಂಜುನಾಥ ಭಾರತಿ ಸ್ವಾಮೀಜಿಯವರು ಮಾತನಾಡಿ, ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣಾದಾಯಕವಾಗಿದೆ. ಅವರಲ್ಲಿನ ಸಾಹಸ, ಧೈರ್ಯ, ಶೌರ್ಯ, ದೇಶಪ್ರೇಮ, ದೇಶಭಕ್ತಿ, ಸಹೋದರತ್ವ ಮನೋಭಾವ ಪ್ರತಿಯೊಬ್ಬರೂ ಕೂಡ ಅನುಸರಿಸುವ ಮೂಲಕ ಅವರಿಗೆ ನಿಜವಾದ ಗೌರವ ಕೊಡಬೇಕಾಗಿದೆ. ನನ್ನ ಜೀವನ ಪರ್ಯಂತ ನಾನು ಶಿವಾಜಿ ಮಹಾರಾಜರ ತತ್ವ ಸಿದ್ಧಾಂತಗಳನ್ನು, ಸಂದೇಶಗಳನ್ನು ಸಾರುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮರಾಠ ಸಮಾಜದ ಪ್ರಮುಖರಾದ ಜನಾರ್ದನ್ ಬಿರಾದರ್, ನಂದಕುಮಾರ ಸಾಳಂಕಿ, ಅಶೋಕ್ ರಾವ್ ಸೋನ್ಜಿ, ದಿನಕರ್ ಮೋರೆ ಸೇರಿದಂತೆ ಹಲವರು ಇದ್ದರು. ಡಾಕ್ಟರ್ ದಿನಕರ್ ಮೋರೆ ಸ್ವಾಗತಿಸಿದರೆ ತುಕಾರಾಮ ಮೋರೆ ಪಟೇಲ್ ನಿರೂಪಣೆ ಮಾಡಿದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಇವತ್ತು ಮರಾಠ ಸಮಾಜ ಮಹಾಮೇಳವ ಬಾಲ್ಕಿಯಲ್ಲಿ ನಾವು ಹಮ್ಮಿಕೊಂಡಿದ್ದು ಭಾಳ ಸಕ್ಸಸ್ ಆಗಿದೆ. ತಮ್ಮೆಲ್ಲ ಪತ್ರಕರ್ತರು, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ನಮಗೆ ಬಹಳ ಸಹಕಾರ ಮಾಡಿದ್ದಾರೆ. ಒಂದು 4-5 ಡೇಸಿಂದನೇ ನಾವು ಇವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಭಾಳಷ್ಟು ಜನ ಬಂದಿದ್ದಾರೆ. ಈ ಬರ್ತಕ್ಕಂಥ ದಿನದಲ್ಲಿ ನಮಗೆ ಯಾವ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು, ಯಾವ ಪಕ್ಷಕ್ಕಿಲ್ಲ, ನಮ್ಮ ಕ್ಯಾಂಡಿಡೇಟ್ ನಿಂದಿರಿಸಬೇಕು ಅಥವಾ ಇಲ್ಲ ಅನ್ನೋದಕ್ಕೆ 12ನೇ ತಾರೀಕು ಬೀದರಲ್ಲಿ ನಾವು ಒಂದು ಕಾರ್ಯಕ್ರಮ ತಗೋತಾ ಇದ್ದೇವೆ. ಇವತ್ತು ನಮ್ಮ ಜರಂಗೆ ಪಾಟೀಲರು ಬಂದಿದ್ದ ಕಾರಣ ಅಂದರೆ ನಾವು ಬರೀ ರಿಸರ್ವೇಷನ್ ಬಗ್ಗೆ ಟ್ರೇಸ್ ಮಾಡಿದ್ದೇವೆ. ನಮಗೆ ಎನ್ ಶಂಕರಪ್ಪ ಆಯೋಗಲ್ಲಿ ರೆಕಮೆಂಡೇಶನ್ ಮಾಡಿದ್ದಾರೆ ಮರಾಠರಿಗೆ 3rd ಬಿಯಿಂದ 2ಗೆ ರಿಸರ್ವೇಷನ್ ಕೊಡಬೇಕಂತ. ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ, ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ, ನಮ್ಮ ಜನಾಂಗಕ್ಕೆ 3rd ಬಿಯಿಂದ 2ಗೆ ರಿಸರ್ವೇಷನ್ ಬೇಗ ಕೊಡಬೇಕು. ಸರ್ಕಾರ ನಮಗೆ ರಿಸರ್ವೇಷನ್ ಕೊಡೋದಿಲ್ವೋ ಆ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಈ ಸಮಯದಲ್ಲಿ ನಾವು ಯಾಕೆ ಇಷ್ಟು ಜನ ಸೇರಿದ್ದೀವಿ ಅಂದರೆ, ಪ್ರಜಾತಂತ್ರದಲ್ಲಿ ನಮ್ಮ ವೋಟಿಂಗ್ ಪವರ್ ಭಾಳ ಜೋರಾಗಿ, ವೋಟಿಂಗ್ ಪವರ್ ನಾವು ಎಕ್ಸಸೈಸ್ ಮಾಡಿದರೆ ನಮಗೆ ಅದಕ್ಕೆ ನ್ಯಾಯ ಸಿಗ್ಬೋದು. ಬೇರೆ ಸಮಯದಲ್ಲಿ ನಾವು ಏನಾದ್ರು ಹೋರಾಟ ಮಾಡಿದರೆ 3-4 ವರ್ಷ ಮತ್ತೆ ಎಲೆಕ್ಷನ್ ಬರಬೇಕಾದ್ರೆ ಅವ್ರಿಗೆ ಆ ಭಯ ಬರೋದಿಲ್ಲ. ಅವರು BJPದವರಾಗಲಿ ಕಾಂಗ್ರೆಸ್ದವರಾಗಲಿ ಭಾಳ ಭಯಭೀತಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಸಲುವಾಗಿ ಇಡೀ ನಮ್ಮ ಮರಾಠ ಜನಾಂಗದವರು ಒಂದು ಮೆಸೇಜ್ ಮುಟ್ಟಿದೆ. ಈಗ ನಮ್ಮ ಜರಂಗೆ ಪಾಟೀಲ್ ಆಲ್ರೆಡಿ ಇಂಡೈರೆಕ್ಟ್ಲಿ ಹೇಳಿದ್ದಾರೆ. ಅಲ್ಲ, ಅಪೇಕ್ಷಿತ ಕ್ರೌಡ್ ಬರಲಿಲ್ಲ, ಆದರೆ ಸಾಕಷ್ಟು ಜನ ಬಂದಿದ್ದಾರೆ. ಬಹಳಷ್ಟು ಸ್ಯಾಬೋಟೇಜ್ನು ಮಾಡಿದ್ದಾರೆ ಕೆಲವು ಜನ. ಇದು ಯಶಸ್ವಿ ಆಗಬಾರದಂತ ಕೆಲವು ಇಲ್ಲ, ನಾವೇನು ಅಪೇಕ್ಷೆ ಪಟ್ಟಿದ್ದೇವೆ ಅಷ್ಟು ಬಂದಿದ್ದಾರೆ. ಮತ್ತು ಏನು ಮೆಸೇಜ್ ಹೋಗಬೇಕು ನಮ್ಮ ಜನಾಂಗಕ್ಕೆ ಅದು ಹೋಗಿಬಿಟ್ಟಿದೆ. ಈಗ ಅದು ಎಲ್ಲರಿಗಿಂತ ದೊಡ್ಡದು. ಸಂಖ್ಯೆ ಮನೆಯಲ್ಲಿ ಇದ್ದಿರ್ಬೋದು, ಇಲ್ಲಿ ಭಾಳಷ್ಟು ನಾವು 1 ಲಕ್ಷ ತಿಳಿದು ಅಷ್ಟು ಬಂದಿಲ್ಲ, ಸ್ವಲ್ಪ ಕಡಿಮೆ ಬಂದಿದ್ದಾರೆ. ಬಟ್ ಬರ್ತಕ್ಕಂಥ ದಿನದಲ್ಲಿ ಯಾವ ಪಕ್ಷ ನಮಗೆ ದ್ರೋಹ ಮಾಡಿದೆ, ನಮಗೆ ನ್ಯಾಯ ಕೊಡಬೇಕು, ಕೊಡಲಿಲ್ಲ, ಅದಕ್ಕೆ ನಾವು ಪಾಠ ಕಲಿಸ್ತೇವೆ. ನೋಡಿ, ನಾವು ಈ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಎಲ್ಲಿವರೆಗೆ ನಿಮಗೆ ಹೋರಾಟ ಮಾಡೋಕ್ಕೆ ನಿಮ್ಮ ಜನಾಂಗದವರು, ನಿಮ್ಮ ಕೂಗು ಕೇಳೋರು ವಿಧಾನಸಭಾ, ವಿಧಾನ ಪರಿಷತ್ತು, ರಾಜ್ಯಸಭೆ, ಪಾರ್ಲಿಮೆಂಟಲ್ಲಿ ಹೋಗಲ್ಲ, ಅಲ್ಲಿವರೆಗೆ ನಿಮಗೆ ನ್ಯಾಯ ಸಿಗಲ್ಲ.
ನಾವು ಭಾಳಷ್ಟು ನಾವು ಲಾಸ್ಟ್ ನಮ್ಮ ಎಂ ಪಿ ಅವರಿಗೆ ನಾವು ಭಾಳ 10 ವರ್ಷ ಅವರಾಗಿದ್ದಾರೆ, 2 ಟರ್ಮ್ ಎಂ ಪಿ ಆಗಿದ್ದಾರೆ. ಅವ್ರಿಗೆ ಭಾಳ ಸಪೋರ್ಟ್ ಮಾಡಿದ್ದೆವು. ಅವರು ಒಂದು 10 ನಿಮಿಷ ನಮ್ಮ ಬಗ್ಗೆ ಮಾತಾಡಲಿಲ್ಲ ಪಾರ್ಲಿಮೆಂಟಲ್ಲಿ. ಮರಾಠ ಸಮುದಾಯ ಬಗ್ಗೆ ಕೇಳಿ ಅವ್ರಿಗೆ ಮಾತಾಡಿದ್ದಾರೆ ಅಂತ ನೀವು ನೋಡಿರಿ, ರೆಕಾರ್ಡ್ ಚೆಕ್ ಮಾಡಿ ಪಾರ್ಲಿಮೆಂಟಲ್ಲಿ. ಈ ಯಾವ ಆಧಾರ ಮೇಲೆ ನಮಗೆ ಕೇಳ್ತಾ ಇದ್ದಾರೆ ಈಗ ಓಟು ನಮಗೆ ಬೇಕು ಅಂತ? ಅದಕ್ಕೆ ನಮ್ಮದು ಒಂದು ಸಮಾಜ ಒಂದು ರೋಷ್ ಇದೆ. ಯಾಕಪ್ಪ ನಾವು ನಿಮಗೆ ಕಣ್ಣು ಮುಚ್ಚಿ ಸಪೋರ್ಟ್ ಮಾಡ್ತೇವೆ, ಯಾಕೆ ನೀವು ನಮಗೆ ಮಾಡಲಿಲ್ಲ? ಸರ್, ಒಂದು ಬಣ ಬಿಜೆಪಿ ಕಾರ್ಯಕರ್ತರು ಯಾವ ಬಣ ಇಲ್ಲ, ಏನಿಲ್ಲ, ಎಲ್ಲರೂ ನಮ್ಮ ಜೊತೆಗೆ ಬಂದಿದ್ದರು ನೋಡ್ರಿ. ಎಲ್ಲ ಮರಾಠ ಸಮಾಜ ಅವರು ಎಲ್ಲ ಪಕ್ಷ ಈ ಜನಾಂಗೆ ಪಾಟೀಲ್ ಕಾರ್ಯಕ್ರಮ ಮಾಡಬಾರ್ದಂತೂ ಪ್ರಯತ್ನ ಮಾಡಿದರು. ಆದರೂ ಸಹ ಜನಾಂಗೆ ಪಾಟೀಲ್ರು ಬಂದರು. ಬಟ್ ಅವರೆಲ್ಲರಿಗೆ ಬಿಟ್ಟು ಉದ್ಗಿರಿಗೆ ಹೋಗಿ ಮಾನ್ಯ ಸಾಂಸದರು ಹೋಗಿ ಭೇಟಿ ಆಗ್ತಾರೆ. ಒಂದು ಮೆಸೇಜ್ ಗಲತ್ ಕೊಡಬೇಕು, ಈ ಕಾರ್ಯಕ್ರಮ ಆಗ್ತೋದು ಇಲ್ಲಿ ಸಂಭ್ರಮದಾಗ ಹೋಗಬೇಕು ಜನ, ನಾವು ಮರಾಠರ ಸಮಸ್ಯೆ ಬಗ್ಗೆ ಮಾತಾಡಿದೆ ಅಂತ ಹೇಳ್ತಾರೆ. ಏನು ಮಾತಾಡಿದ್ದಾರೆ ಅವರು ಹೇಳಿ, ನಮ್ಮ ಜನಾಂಗಕ್ಕೆ ಆನ್ಸರ್ ಕೊಡಲಿ, ಅವ್ರ ರೆಕಾರ್ಡ್ಸ್ ತೋರಿಸ್ಲಿ. ಪಾರ್ಲಿಮೆಂಟಲ್ಲಿ ನಮ್ಮ ಬಗ್ಗೆ 1 ಸೆಕೆಂಡ್ ಮಾತಾಡಿದ್ದಾರೆ ಅಂತ ಕೇಳ್ರಿ, 10 ಸೆಕೆಂಡ್ ಇಲ್ಲ, ಅದು ಕೇಳಿ ಅವರಿಗೆ. ಈಗ MLC ಸ್ಥಾನ ಕೊಡ್ತೀವಿ, ಏನು ಎಮ್ ಎಲ್ ಸಿ ಒಬ್ಬನಿಗೆ ಪರ್ಪಸ್ ಸಾಲ್ವ್ ಆಗುತ್ತೆ. ನಮ್ಮ ಜನಾಂಗಕ್ಕೆ ಥರ್ಡ್ ಬಿಂದಾದ ಇಡೀ ಜನ ಏನಿದ್ದಾರೆ 80 lakhs ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನ್ ನಾವು ಹುಡುಗರಿಗೆ ಕೆಲಸಕ್ಕೆ ಬರುತ್ತೆ. ಆ ನೌಕರಿದಲ್ಲಿ ಯಾವ ಸರ್ಕಾರಿ ನೌಕರಿಯಲ್ಲಿ ಅದಕ್ಕೆ ಏನಾಗ ಯೂಸ್ ಆಗುತ್ತೆ. ಈಗೇನು ನಾವು ಒಬ್ಬ MLC MP ನಮಗೇನು ಮಾಡ್ತಾರೆ? ನಾವೇ ಓಟ್ ಕೊಟ್ಟು ಅವ್ರಿಗೆ MP ಮಾಡಿದ್ದೇವೆ, ಅವ್ರು ನಮಗೇನು ಮಾಡೋರು? ಅವ್ರೇನು ಕೋರ್ ಕಮಿಟಿ ಮೆಂಬರ್ ಇದ್ದಾರಾ BJPನ? ರಾಜ್ಯಾಧ್ಯಕ್ಷರು ಹೇಳಿದ್ದಾರಾ? ಏನು ವಿಜೇಂದ್ರ ಬಂದು, ಯಡಿಯೂರಪ್ಪನವ್ರು ಬಂದು, ಅಮಿತ್ ಶಾ ಅವರು ಬಂದು ಮರಾಠರಿಗೆ ಹೇಳಿದಾರಾ ನಿಮ್ಮ MLC ಮಾಡ್ತೀನಿ, MP ಮತ್ತು ರಾಜ್ಯಸಭಾ ಮಾಡ್ತೀನಿ ಅಂತ? ಅವರು ಸಮಯ ತೆಗಬೇಕಾದರೆ ಸುಮ್ಮನೆ ಸುಳ್ಳು ಹೇಳಿಕೆ ಕೊಡ್ತಾರೆ. ನಿಮ್ಮ MLC ಏನು ಅಥಾರಿಟಿ ಇದೆ ಅವರಿಗೆ MLC ಮಾಡೋದು? ಹೂ ಈಸ್ ಹಿ? ಈಗ ಕಾಂಗ್ರೆಸ್ಸಿಗರ ಕೊಡುಗೆ ಮರಾಠ ಸಮುದಾಯದವರಿಗಿಲ್ಲ, ಆದರೆ ಭಗವಂತ ಖೂಬ ಅವರು ಬಹಳಷ್ಟು ಕೊಡುಗೆಗಳನ್ನು ಏನು ಕೊಡುಗೆ ಕಟ್ಟಿದ್ದಾರೆ ಮೇಡಮ್? ಒಂದು ಹೇಳಿ, ಒಂದು ಮಾತು ಹೇಳ್ತೀನಿ ಕೇಳಿ. ಈ ಕರ್ನಾಟಕ ರಾಜ್ಯದಲ್ಲಿ ನಾನು BJPದವನಿದ್ದೀನಿ. ನಾನು OBC ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಆಗಿನ ಕೆಲಸ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಧನ್ಯವಾದ ಹೇಳ್ತೀನಿ ಯಡಿಯೂರಪ್ಪನವರಿಗೆ. ಅವರು ನಮಗೆ ಮರಾಠ ವಿಕಾಸ ಮಹಾಮಂಡಳ ಮಾಡಿದ್ದಾರೆ, ಅದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಬಟ್ ರಾಜಕೀಯವಾಗಿ ನಮಗೆ ಜೀವಂತ ಇಡಬೇಕಾದ್ರೆ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಒಬ್ಬ ಕೇಂದ್ರೀಯ ಮಂತ್ರಿ, ರಾಜ್ಯ ಮಂತ್ರಿ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ. ನಮ್ಮ ಅಂಜಲಿ ತಾಯಿ ನಿಂಬಾಳ್ಕರ್ಗೆ ಒಂದು MP ಟಿಕೆಟ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಮಾನೆ MLA ಇದ್ದಾರೆ. ನಮ್ಮಲ್ಲಿ BJPದಲ್ಲಿ ಶ್ರೀಮಂತ್ ಪಾಟೀಲ್ ಮಿನಿಸ್ಟರ್ ಇದ್ದರು, 3 ತಿಂಗಳಲ್ಲಿ ತೆಗೆದು ಹಾಕಿದ್ರು ಅವರಿಗೆ. ಏನು ನ್ಯಾಯ ನಮಗೆ ಸಿಗಬೇಕು? ನಾವು ಓಟ್ ಹಾಕಬೇಕು ಕಣ್ಣು ಮುಚ್ಚಿ ನಿಮಗೆ, ನೀವು ನಮಗೆ ಬೆನ್ನಿಗೆ ಚೂರಿ ಹಾಕ್ತೀರಾ? ನೀವು ಎಲ್ಲಿ ರಾಜಕೀಯ ಅಸ್ತಿತ್ವ ಮರಾಠರಿಗೆ ಇದೆ ಅಂತ? ಇಡೀ ಮರಾಠ ಜನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಾವು ಹೋರಾಟ ಮಾಡ್ತೇವೆ. ಯಾರು ನಮ್ಮ ಓಟ್ ತಗೊಂಡು ನಮಗೆ ಮೋಸ ಮಾಡ್ತಾರೆ, ಈ ಎಲೆಕ್ಷನಲ್ಲಿ ಬರ್ತಕ್ಕಂಥ ಎಲೆಕ್ಷನಲ್ಲಿ ಅವ್ರು ಸೋಲಿಸ್ಬಿಡ್ತೇವೆ. ಬೀದರಲ್ಲಿ ಎಲ್ಲ ನಮ್ಮ ಮರಾಠ ಜನಾಂಗದ ಎಲ್ಲ ಯುವಕರು, ಎಲ್ಲ ಹಳೆ ಸೀನಿಯರ್ ಲೀಡರ್ಸು ಯಾರ್ಯಾರು ಬರಬೇಕು ಅವರೆಲ್ಲರಿಗೆ ನಾವು ವಿನಂತಿ ಮಾಡಿಂಥ ಮುಖಾಂತರ ಮಾಡ್ತೀನಿ, ಬಂದು ಅವ್ರು ಸಜೆಷನ್ ಕೊಡಬೇಕು. ಮತ್ತು ಸಾಮಾನ್ಯ ಜನ ಏನಿದ್ದಾರೆ ಮನೆಯಲ್ಲಿ ಕೂತಿದ್ದವರು, ಮುಗ್ಧ ಜನ ನಮ್ಮ ಏನು ಮರಾಠ ಜನಾಂಗ ಅವ್ರಿಗೆ ಗೊತ್ತಾಗಿದೆ. ಇವ್ರು ಏನು ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ, ನಾ MLC ಮಾಡ್ತೀನಿ, ನಿಮ್ಮ ರಾಜ ಮಾಡ್ತೀನಿ, ಅದು ಎಲ್ಲ ಸುಳ್ಳು. ಯಾರೋ MLC ಮಾಡಬೇಕಾದ್ರೆ ಯಾಕಪ್ಪ ನೀನು ಒಂದು ಸೆಕೆಂಡ್ ನಮಗೆ ಮಾತಾಡಿಲ್ಲ ನೀನು ಪಾರ್ಲಿಮೆಂಟಲ್ಲಿ?